ಸೈಂಧವ ಕೇಳಿದ ವರವನ್ನ ತಿರಸ್ಕರಿಸಿದ ಪರಮೇಶ್ವರ ಬೇರೆಯದ್ದೇ ಒಂದು ವರವನ್ನ ಕರುಣಿಸ್ತಾನೆ. ಸೈಂಧವ ಪಡೆದ ಆ ವರವೇ ಅಭಿಮನ್ಯುವಿನ ಪಾಲಿಗೆ ಶಾಪವಾಗಿ ಬಿಡುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಏಕಾಂಗಿಯಾಗಿ ಹೋರಾಡೋದಕ್ಕೆ ಕಾರಣವೇ ಸೈಂಧವ. ಅಷ್ಟಕ್ಕೂ ಪರಮೇಶ್ವರ ಸೈಂಧವನಿಗೆ ಕೊಟ್ಟ ವರ ಯಾವುದು, ಅದು ಹೇಗೆ ಅಭಿಮನ್ಯುವಿನ ಪಾಲಿಗೆ ಶಾಪವಾಯಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಾಂಡವರು ಸೈಂಧವನಿಗೆ ಮಾಡಿದ ಅವಮಾನ ಅಂತಿಂತದ್ದಲ್ಲ. ಹಾಗಂತ ಸೈಂಧವ ಮಾಡಿದ್ದು ಕೂಡ ಲೋಕ ಮೆಚ್ಚುವ ಕೆಲಸವಲ್ಲ. ಆದರೆ ಅದಾದ ಬಳಿಕ ಸೈಂಧವ ಮಾಡಿದ ಉಗ್ರ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರ ವರವೊಂದನ್ನ ಕೊಡುತ್ತಾನೆ. ಸೈಂಧವ, ನೀನು ಕೇಳಿದಂತೆ ಪಾಂಡವರನ್ನ ಸಂಹರಿಸುವ ವರವನ್ನ ನಿನಗೆ ಕೊಡಲು ಸಾಧ್ಯವಿಲ್ಲ. ಆದರೆ ನಿನ್ನ ತಪಸ್ಸಿಗೆ ತಕ್ಕ ವರವನ್ನ ನಾನು ನೀಡುತ್ತೇನೆ. ಅರ್ಜುನ ಹಾಗೂ ಶ್ರೀಕೃಷ್ಣ ಇಲ್ಲದ ಸಮಯದಲ್ಲಿ ನೀನು ಒಂದು ದಿನದ ಮಟ್ಟಿಗೆ ಉಳಿದ 4 ಪಾಂಡವರನ್ನ ಎದುರಿಸುವಂತಹ ಶಕ್ತಿ ನಿನಗೆ ಲಭಿಸಲಿದೆ. ಅಂಥದ್ದೊಂದು ವರವನ್ನ ನಾನು ನಿನಗೆ ಕರುಣಿಸುತ್ತಿದ್ದೇನೆ. ಈ ವರದಿಂದ ನಿನ್ನ ಪರಾಕ್ರಮ ಇಡೀ ಲೋಕಕ್ಕೆ ತಿಳಿಯಲಿದೆ. ತಥಾಸ್ತು. ಪರಮೇಶ್ವರ ನೀಡಿದ ವರದಿಂದ ಸೈಂಧವ ಖುಷಿಯಾದ. ಅಂಥದ್ದೊಂದು ಸಂದರ್ಭ ಬರುವ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ. ಅದೇ ಸಮಯಕ್ಕೆ ವನವಾಸ ಮುಗಿಸಿ ಬಂದ ಪಾಂಡವರ ಜೊತೆಯಲ್ಲಿ ದುರ್ಯೋಧನ ಸಂಧಾನ ಮಾಡಿಕೊಳ್ಳಲು ಒಪ್ಪೋದಿಲ್ಲ. ಅದೇ ಕಾರಣಕ್ಕೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತೆ. ಯುದ್ಧ ಆರಂಭವಾದ 13ನೇ ದಿನಕ್ಕೆ ಸರಿಯಾಗಿ ಸೈಂಧವ ಬಯಸಿದ್ದ ಸಮಯವೂ ಬರುತ್ತೆ. ಯಾಕಂದ್ರೆ ಕುರುಕ್ಷೇತ್ರದ 13ನೇ ದಿನವೇ ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ರಚಿಸುತ್ತಾರೆ. ಚಕ್ರವ್ಯೂಹ ರಚಿಸುವ ಮುನ್ನ ಪರಾಕ್ರಮಿ ಅರ್ಜುನ ಹಾಗೂ ಶ್ರೀಕೃಷ್ಣರನ್ನ ದಿಕ್ಕು ತಪ್ಪಿಸಬೇಕು ಅನ್ನೋ ಯೋಜನೆ ಮಾಡಲಾಗುತ್ತೆ. ಅದಕ್ಕೆಂದೇ ಗುರು ದ್ರೋಣಾಚಾರ್ಯರು ಕೌರವರ ಒಂದು ತುಕಡಿ ಸೇನೆಯನ್ನ ದ್ವಾರಕೆಯತ್ತ ಕಳುಹಿಸಿದ್ರು. ಆಗ ದ್ವಾರಕೆಯ ನಾಶಕ್ಕೆ ನಿಂತ ಕೌರವರನ್ನ ಮಟ್ಟ ಹಾಕಲು ಸಾಕ್ಷಾತ್ ಶ್ರೀಕೃಷ್ಣ ಹಾಗೂ ಅರ್ಜುನ ದ್ವಾರಕೆಯತ್ತ ಹೊರಟು ನಿಲ್ತಾರೆ. ಇತ್ತ ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹ ರಚಿಸಿ ಆ ವ್ಯೂಹದ ದ್ವಾರದಲ್ಲಿ ಸೈಂಧವನನ್ನ ನಿಲ್ಲಿಸುತ್ತಾರೆ. ಏ ವೀರ ಸೈಂಧವ, ಈಗೋ ನೀನು ಬಯಸಿದ ದಿನ ಬಂದಿದೆ. ಪರಮೇಶ್ವರ ನೀಡಿದ ವರ ಏನು ಅನ್ನೋದು ನಿನಗೆ ನೆನಪಿದೆಯಾ? ತೆಗೆದುಕೋ ನಿನ್ನ ಆಯುಧಗಳನ್ನ, ಬಾಣಗಳನ್ನ ಹೂಡು. ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಎನ್ನುವ ನಿನ್ನ ಬಯಕೆ ಇಂದು ಈಡೇರಲಿದೆ. ನೆನಪಿದೆ ಆಚಾರ್ಯರೇ, ಒಂದು ದಿನದ ಮಟ್ಟಿಗೆ ನಾನು ಅರ್ಜುನ ಶ್ರೀಕೃಷ್ಣ ಇಲ್ಲದ ಪಾಂಡವರನ್ನ ತಡೆಯಬಲ್ಲೆ. ಆ ಪರಮೇಶ್ವರನೇ ಅಂಥದ್ದೊಂದು ವರವನ್ನ ನನಗೆ ಕರುಣಿಸಿದ್ದಾನೆ. ಇಂದು ಪರೀಕ್ಷೆ ನಡೆದೇ ಬಿಡಲಿ. ಪಾಂಡವರ ಶಕ್ತಿ ಗೆಲ್ಲುತ್ತೋ ಪರಮೇಶ್ವರನ ಶಕ್ತಿ ಗೆಲ್ಲುತ್ತೋ ಜಗತ್ತಿಗೆ ತಿಳಿಯಲಿ. ನೀನು ಪಡೆದ ವರದ ಪ್ರಯೋಜನ ಈಗ ಆಗಲಿದೆ. ಶ್ರೀಕೃಷ್ಣ ಹಾಗೂ ಅರ್ಜುನ ಸದ್ಯ ದ್ವಾರಕೆಯತ್ತ ಹೋಗಿದ್ದಾರೆ. ನಾನು ರಚಿಸಿರುವ ಚಕ್ರವ್ಯೂಹವನ್ನ ಭೇದಿಸಲು ಪಾಂಡವರಲ್ಲಿ ಅರ್ಜುನನನ್ನ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನೀನು ಉಳಿದ 4 ಪಾಂಡವರನ್ನ ತಡೆದು ನಿಲ್ಲಿಸು. ಅವರನ್ನ ಸಂಹರಿಸುವ ಜವಾಬ್ದಾರಿ ನನ್ನದು. ಇದೇ ಒಳ್ಳೆಯ ಸಮಯ. ದ್ರೋಣಾಚಾರ್ಯರ ಆ ಮಾತು ಸೈಂಧವನಿಗೆ ಅಮೃತ ಕುಡಿದಷ್ಟೇ ಸಂತಸವನ್ನ ನೀಡುತ್ತೆ. ಸೈಂಧವ ಚಕ್ರವ್ಯೂಹದ ದ್ವಾರದಲ್ಲೇ ನಿಂತು ಪಾಂಡವರ ಬರುವಿಕೆಗೆ ಕಾಯುತ್ತಿದ್ದ. ಅತ ಭೀಮ, ಧರ್ಮರಾಜ, ನಕುಲ, ಸಹದೇವರಿಗೆ ಚಕ್ರವ್ಯೂಹ ಭೇದಿಸೋಕೆ ಆಹ್ವಾನ ಸಿಗತ್ತೆ. ಆಗ ಏನು ಮಾಡೋದು ಎಂದು ಪರಿತಪಿಸುತ್ತಿದ್ದ ಪಾಂಡವರ ಮುಂದೆ ಬಂದು ನಿಂತ ವೀರನೇ ಅಭಿಮನ್ಯು. ದೊಡ್ಡಪ್ಪ, ನನಗೆ ಚಕ್ರವ್ಯೂಹವನ್ನ ಹೇಗೆ ಭೇದಿಸಬೇಕು ಅನ್ನೋದು ತಿಳಿದಿದೆ. ಮಾತೆ ಸುಭದ್ರೆಯ ಗರ್ಭದಲ್ಲಿ ಇರುವಾಗಲೇ ಮಾವನಾದ ಶ್ರೀಕೃಷ್ಣನು ಆ ರಹಸ್ಯವನ್ನ ನನಗೆ ತಿಳಿಸಿದ್ದಾನೆ. ದ್ರೋಣಾಚಾರ್ಯರ ಆಹ್ವಾನವನ್ನ ನಾನು ಸ್ವೀಕರಿಸ್ತೇನೆ. ಅಭಿಮನ್ಯು ನುಡಿದ ಮಾತುಗಳು ಭೀಮ, ನಕುಲ, ಸಹದೇವರಲ್ಲಿ ಹೊಸ ಭರವಸೆಯನ್ನ ಹುಟ್ಟಿಸುತ್ತೆ. ಆಗ ಭೀಮ, ಭಲೆ ಅಭಿಮನ್ಯು, ಭಲೆ. ನೀನು ಚಕ್ರವ್ಯೂಹ ಭೇದಿಸುತ್ತಾ ಮುಂದೆ ನುಗ್ಗು. ನಾವು ನಿನ್ನ ರಕ್ಷಣೆಗೆ ನಿನ್ನ ಹಿಂದೆಯೇ ಹಿಂಬಾಲಿಸುತ್ತೇವೆ.
ಆ ಕೌರವರ ವ್ಯೂಹವನ್ನ ನಾಶ ಮಾಡಿ ಯುದ್ಧ ಸಮಾಪ್ತಿ ಮಾಡೋಣ. ಇತ್ತ ಪಾಂಡವರು ಬರುವುದನ್ನೇ ನಿರೀಕ್ಷಿಸ್ತಾ ಇದ್ದಂತಹ ದ್ರೋಣಾಚಾರ್ಯರು ಒಮ್ಮೆ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಸಿಡಿಲು ಬಡಿದಂತೆ ಅಬ್ಬರಿಸುತ್ತಾ ಬಂದಂತಹ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಲು ಬಂದು ನಿಂತಿದ್ದ. ಅವನು ಬಿಡುತ್ತಿದ್ದಂತಹ ಬಾಣಗಳು ಆಗಸದಲ್ಲಿ ಅಬ್ಬರಿಸುತ್ತಿದ್ದವು. ಆ ಅಬ್ಬರ ದ್ರೋಣಾಚಾರ್ಯರನ್ನೇ ದಿಕ್ಕೆಟ್ಟು ಕಂಗಾಲಾಗುವಂತೆ ಮಾಡಿಬಿಡುತ್ತೆ. ಇಡೀ ಕೌರವ ಸೇನೆಯನ್ನೇ ಚಲ್ಲಾಪಿಲ್ಲಿಯನ್ನಾಗಿ ಮಾಡಿದಂತಹ ಅಭಿಮನ್ಯು ಚಕ್ರವ್ಯೂಹದೊಳಗೆ ನುಗ್ತಾನೆ. ಅವನನ್ನ ಹಿಂಬಾಲಿಸಿದಂತಹ ನಕುಲ, ಸಹದೇವ, ಭೀಮ, ಧರ್ಮರಾಯನನ್ನ ಸೈಂಧವ ತನ್ನ ವರಶಕ್ತಿಯಿಂದ ತಡೆದು ನಿಲ್ಲಿಸ್ತಾನೆ. ಆಗಲೇ ಅಭಿಮನ್ಯು ಚಕ್ರವ್ಯೂಹದ ಮಧ್ಯೆ ಏಕಾಂಗಿಯಾಗಿ ನಿಲ್ಲೋದು.